ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರ ಪ್ರಚಾರ ಜೋರಾಗಿದೆ. ರಾಹುಲ್ ಗಾಂಧಿ ಆಯಿತು, ಇದೀಗ ಪ್ರಿಯಾಂಕಾ ಗಾಂಧಿ ಚುನಾವಣಾ ಪ್ರಚಾರಕ್ಕೆ ಬರ್ತಾರಂತೆ. ಏಪ್ರಿಲ್ 23ಕ್ಕೆ ಘಟಾನುಘಟಿ ನಾಯಕರ ಎಂಟ್ರಿ ಆಗ್ತಿದ್ದು, ರಾಹುಲ್ ನಂತರ ಪ್ರಿಯಾಂಕಾ ಗಾಂಧಿ ಚುನಾವಣಾ ಪ್ರಚಾರಕ್ಕೆ ಧುಮುಕ್ತಾರೆ. ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. 26ಕ್ಕೆ ಮೊದಲ ಹಂತದ ಚುನಾವಣೆ. ಚಿತ್ರದುರ್ಗದಲ್ಲಿ ಆಂಜನಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 23ಕ್ಕೆ ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಏಪ್ರಿಲ್ 23ಕ್ಕೆ ಚಿತ್ರದುರ್ಗ, ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ ಅಂತ ಮಾಜಿ ಸಚಿವ ಆಂಜನೇಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇ 26ನೇ ತಾರೀಕು ಚುನಾವಣೆ ನಡೀತಾ ಇದೆ. ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಒಬ್ಬ ಸರಳ ಮತ್ತು ಎಲ್ಲರಿಗೂ ಕೂಡ ಸೇವೆಗೆ ಲಭ್ಯ ಇರತಕ್ಕಂತಹ ಸಂಪನ್ನ ರಾಜಕಾರಣಿ BN ಚಂದ್ರಪ್ಪನವ್ರನ್ನ ನಾವು ಸ್ಪರ್ಧೆಗೊಳಿಸಿದ್ದೇವೆ. ಅವರ ಪರ ಪ್ರಚಾರ ಮಾಡಲು ಇಂದಿರಾ ಗಾಂಧಿಯವರಷ್ಟೇ ಶಕ್ತಿವಂತಳಾಗುವ ಎಲ್ಲ ಗುಣಗಳನ್ನು ಇರತಕ್ಕಂತಹ ಒಬ್ಬ ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿ ರೂಪುಗೊಳ್ಳುತ್ತಿರುವ ಪ್ರಿಯಾಂಕಾ ಗಾಂಧಿಯವರು ಮಂಗಳವಾರ 23ನೇ ತಾರೀಕು ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಓಲ್ಡ್ ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ಒಂದು ಬಹಿರಂಗ ಸಭೆಯನ್ನು, ಬಹಿರಂಗ ಪ್ರಚಾರವನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು, ಬಡವರ ಬಂಧುಗಳು ಅನೇಕ ಜನಕಲ್ಯಾಣ ಯೋಜನೆಯನ್ನು ಕೊಟ್ಟು ಬಡವರನ್ನು ಉಪಕಾರ ಮಾಡತಕ್ಕಂಥ ಬಡವರ ಭಾಗ್ಯ ವಿಧಾತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ. ನಾನು ಈಗಾಗಲೇ ಕ್ಷೇತ್ರಾದ್ಯಂತ ಎಲ್ಲ ಕಡೆಯೂ ಕೂಡ ಪ್ರಚಾರದಲ್ಲಿ ನಾವು ತೊಡಗಿ ಜನರ ನಾಡಿ ಮಿಡಿತವನ್ನು ಗಮನಿಸಿದ್ದೇವೆ. ಕಾಂಗ್ರೆಸ್ಸಿನ ಪರವಾದಂಥ ಅಲೆ ಇದೆ. ನಮ್ಮ ಅಭ್ಯರ್ಥಿ 1 ಲಕ್ಷದಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ಬಾರಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಬರೋದ್ರಿಂದ ಇನ್ನೂ ಮತಗಳು ಹೆಚ್ಚಾಗುವ ಲಕ್ಷಣ ಇದೆ. ಮತ್ತು ಅವ್ರು ನೋಡಲಿಕ್ಕೆ ಇಡೀ ಕ್ಷೇತ್ರಾದ್ಯಂತ 1 ಲಕ್ಷ ಜನ ಬರುವಂಥ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಸ್ವಯಂವಾಗಿ ಬರಬೇಕು ಅಂತಂದೇಳಿ ನಾವು ಈ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. 11 ಗಂಟೆ ಕಾರ್ಯಕ್ರಮ ಇದೆ. 11, 12, 1, 2 ಆಗ್ಬೋದು ಮುಗಿಯೋ ತನಕ. ಯಾವ್ಯಾವ ಘಟನೆಗಳಾಗಿದಾವೋ ಏನೋ ಅವಕ್ಕೆ ಯಾವಕ್ಕೂ ನಾವು ಉತ್ತರ ಕೊಡಲ್ಲ. ಯಾವ್ಯಾವ ಕಾರಣಕ್ಕೆ ಗಲಾಟೆ ಆಗಿದೆಯೇನೋ, ಯಾರ ಮಗಳರಾಗಿರಲಿ ಯಾರನ್ನಾಗಿರಲಿ, ಯಾವುದೇ ಗಲಾಟೆ ಆದ್ನೆ ಅಂದರೆ ಅವ್ರು ಯಾರಿದಾರೋ ತಪ್ಪಿಸ್ತರು ಅನ್ಯಾಯ ಆಗಿದ್ನೆ ಅಂದರೆ ಮಾಡಿ. H ಆಂಜನೇಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 23ಕ್ಕೆ ರಾಜ್ಯಕ್ಕೆ ಪ್ರಿಯಾಂಕಾ ಗಾಂಧಿಯವರು ಆಗಮಿಸ್ತಾರೆ. ಸೌಮ್ಯ ರೆಡ್ಡಿ ಅವರ ಪ್ರಚಾರವನ್ನ ಕೂಡ ಅವರ ಪರವಾಗಿ ಮಾಡ್ತಾರೆ ಅಂತ ಚಿತ್ರದುರ್ಗದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಚಿತ್ರದುರ್ಗದ ಕೈ ಅಭ್ಯರ್ಥಿ BN ಚಂದ್ರಪ್ಪ ಪರವಕ್ಕೂ ಕೂಡ ಪ್ರಚಾರವನ್ನ ಕೈಗೊಳ್ತಾರೆ ಮತ್ತು ಯಾಚನೆಯನ್ನ ಮಾಡ್ತಾರೆ. ಅಬ್ಬರದ ಪ್ರಚಾರ ನಡೆಯುತ್ತೆ 23ಕ್ಕೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯ ನಂತರ ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಬರುವ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ತೆರೆಮರೆಯಲ್ಲಿ.